ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಅದ್ದೂರಿಯಾಗಿ ನಡೆದ ದೇವಿ ಕುಂಭಕಳಸದೊಂದಿಗೆ ಪಲ್ಲಕ್ಕಿಯ ಉತ್ಸವ ಹಾಗೂ ಮೆರವಣಿಗೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನರೋನಾ ಗ್ರಾಮದ ದೇವಿ ಮಂದಿರದ 101 ಕುಂಭಕಳಸ ಮತ್ತು ಪಲ್ಲಕ್ಕಿ ಉತ್ಸವ ಡೊಳ್ಳು ಭಜಂತ್ರಿ ಕುಣಿತದೊಂದಿಗೆ ಬಹಳ ಅದ್ದೂರಿಯಾಗಿ ಗ್ರಾಮದ ವಿವಿಧ ಬಡಾವಣೆಗಳಲ್ಲಿ ಜರುಗಿತ್ತು. ಕುಂಭಕಳಸ ದೇವಿ ಮಂದಿರಕ್ಕೆ ತಲುಪಿದ ನಂತರ ದೇವಿಯ ವಿಶೇಷ ಪೂಜೆ, ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನೆರವೇರಿಸಿದರು. ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮೂಡ್ ಅವರ ಪತ್ನಿ ಜಯಶ್ರೀ ಮತ್ತಿಮೂಡ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವಿಯ ಆಶೀರ್ವಾದ ಪಡೆದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. शिवे सर्वार्थ साधिके शरण्ये त्र्यंबके गौरी नारायणी नमोस्तुते नमोस्तुते. जगन्माते जगजननी ತುಳಜಾ ಭವಾನಿ ದೇವಿ ಚರಣದಲ್ಲಿ ಶ್ರೀ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ನರೋನಾ ಗ್ರಾಮದ ಎಲ್ಲ ಹಿರಿಯರಿಗೆ, ತಾಯಂದ್ರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದ್ರಿಗೆ, ತಮ್ಮ ಎಲ್ಲರ ಪಾದಗಳಿಗೆ ನಿಮ್ಮ ಮಗಳದು ಹೃದಯಪೂರ್ವಕವಾಗಿ ನಮಸ್ಕಾರಗಳು. ಇದು ಸಂಭ್ರಮ ನೋಡಿದ್ರೆ ಶಾತ್ ಒಂದ ಮೆರವಣಿಗೆ ಮೂಲಕ ನನ್ನ ಎಲ್ಲಾ ತಾಯಂದ್ರು ಕುಂಭ ತಗೊಂಡಿ ಹನುಮಂತ ದೇವ್ರ ಗುಡಿಯಿಂದ ಊರಿಗೆ ಸುತ್ತ ಹಾಕೊಂಡಿ ಜಲ ತಗೊಂಡ್ ಬಂದಿ ನಮ್ಮ ಊರ ಒಳ್ಳೇದಾಗ್ಲಿ, ಮಳಿ ಬರ್ಲಿ, ನಮ್ಮ ಎಲ್ಲಾ ಜನರದ ಕಷ್ಟ ದೂರ ಆಗ್ಲಿ, ರೈತರಿಗೆ ಒಳ್ಳೇದಾಗ್ಲಿ. ಮಳೆ ಬಂದ್ರೆ ರೈತರ ಮಾತ್ರ ನಾವು ಬದುಕಕ್ ಸಾಧ್ಯ ಅದ, ರೈತರಿಗೆ ಬಿತ್ತಕ್ ಸಾಧ್ಯ ಅದ. ಹಾಗಾಗಿ ಇವತ್ತ ಆಷಾಢ ಮಾಸದ ಶುಕ್ರವಾರ ನಮ್ಮ ಎಲ್ಲಾ ತಾಯಂದ್ರದ್ದು ಒಂದು ದೊಡ್ಡ ಭಾಗ್ಯ ಏನಂತಂದ್ರೆ ಆಷಾಢ ಮಾಸದಾಗ ಶುಕ್ರವಾರ ದಿನ ದೇವಿ ಆರಾಧನೆ ಪೂಜಾ ನಾವು ಮಾಡ್ತಾ ಇದ್ದೀವಿ. ನನ್ನ ಎಲ್ಲಾ ತಾಯಂದ್ರು ಸದಾ ಕಾಲ 100 ವರ್ಷ ಮುತ್ತೈದೆ ಆಗಿರ್ಲಿ ಅಂತ ಭವಾನಿ ಚರಣದಲ್ಲಿ ನಾನು ಕೇಳ್ತೇನೆ. ಯಾಕಂತಂದ್ರೆ ಇವತ್ತ ಕೆಲವೊಂದ್ ನನ್ನ ತಾಯಂದ್ರು ಕೌಡಿ ಮಾಳ ಕೊಳ್ಳಾಗ ಹಾಕೊಂಡಿ ಕೈಯಾಗ ಒಂದ ಡ್ಯೂಟಿಗೆ ಹಿಡ್ಕೊಂಡಿ ಒಂದ ಎಲ್ಲಾ ತಾಯಿಗೆ ಹೇಳ್ಕೊತಾರ ಅಂತಂದ್ರೆ, ಏ ಭವಾನಿ ಮಾತಾ, ಏ ಜಗದಂಬೆ, ನನ್ನ ಗ್ರಾಮ, ನನ್ನ ಕರನಾಡು, ನನ್ನ ರೈತರಿಗೆ ಎಲ್ಲರಿಗೆ ಒಳ್ಳೇದಾಗ್ಲಿ, ದೇಶ ಕಾಯಂತ ಯುದ್ಧನಿಗೆ ನೀ ಸುರಕ್ಷಿತವಾಗಿ ಇಡು ಅಂತ ಭಾವನೆ ಇವತ್ತು ಯಾರಾದ್ರೂ ಕೇಳ್ತಾರ ಅಂದ್ರೆ ಅದು ನನ್ನ ತಾಯಂದ್ರ ಕೇಳ್ತಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂತಂದ್ರೆ ಇದು 15 ವರ್ಷ ಹಿಡ್ಕೊಂಡಿ ದೇವಿ ಆರಾಧನೆ ಕಾರ್ಯಕ್ರಮ ತಾವು ಎಲ್ಲರೂ ಮಾಡ್ಕೊಂಡ್ ಬರ್ತಾ ಇದ್ರಿ. ನನಗೆ ಜಯಶ್ರೀ ಅವ್ರು ನಿನ್ನೆ ಫೋನ್ ಹಚ್ಚಿದ್ರು, ಮೇಡಮ್ ಅವ್ರೆ ನಾವ್ ಮನಿಗ್ ಬರ್ಬೇಕಂದಿದ್ವಿ, ಆದ್ರೆ ನೀವು ಊರಿಗೆ ಹೋಗಿದ್ರಿ, ಸೊ ಹಾಗಾಗಿ ನಾವ್ ಈಗ ಫೋನ್ ಮೂಲಕನೇ ಹೇಳ್ಬೇಕು ಅಥವಾ ಮನಿಗ್ ಬರ್ಬೇಕ್ರಿ ಅಂತ ಕೇಳಿದ್ರು. ನಾ ಅಂದೆ, ಒಂದ್ ಹೆಣ್ಮಗಳಿಗೆ ನಾವು ಫೋನ್ ಮಾಡ್ತೀವಿ, ಗಂಡ ಮನೆಗೆ ಹೋದಂತ ಹೆಣ್ಮಗಳಿಗೆ ಫೋನ್ ಮಾಡ್ತೀವಿ, ತವ್ರ ಮನೆಗೆ ನಾ ಕರ್ಲಿಕ್ ಬರ್ಲಿ ಏನ್ ಫೋನ್ ಹೇಳಿದ್ರ ಬರ್ಲಿ, ಮಗಳಿಗೆ ಏನಾಗ್ತದ ಕರ್ಲಿಕ್ ಬಂದಿಲ್ಲ ಅಂದ್ರೂ ನಡೀತದ, ಒಂದ್ ಫೋನ್ ಮಾಡಿದ್ರೆ ಮಗಳು ಊರಿಗೆ ಬರ್ತಾಳ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಹೋದ ವರ್ಷ ಕೂಡ ಎಲ್ಲ ನನ್ನ ದೇವಿ ಕಮಿಟಿದವರು ಮನೆಗ್ ಬಂದಿದ್ರು, ಹೇಳಿದ್ರು, ಆದ್ರೆ ಸ್ವಲ್ಪ ಟೈಮ್ ವ್ಯತ್ಯಾಸ ಆಗದ್ಕ ನನಗೆ ಲಾಸ್ಟ್ ವರ್ಷ ಬರ್ಲಿಕ್ ಆಗಿಲ್ಲ. ಆದ್ರೆ ಇವತ್ತ ಒಂದ್ ನಿರ್ಧಾರ ಮಾಡಿದ್ದೆ, ಏನಂತಂದ್ರೆ ನನ್ನ ನರೋನಾ ಗ್ರಾಮದವರು ನನ್ನ ತವ್ರ ಮನಿ ಜನರು ನನಗ್ ಹೇಳಿಲ್ಲ ಅಂದ್ರೂ ನಾ ದೇವಿ ಕಾರ್ಯಕ್ರಮ ಬಂದು ನಿಮ್ದು ಆಶೀರ್ವಾದ ತಗೋಗ್ ಬರ್ತೀನಿ ಅಂತ ಒಂದು ನಿರ್ಧಾರ ಮಾಡಿದ್ದೆ. ಅದಕ್ಕ ಇವತ್ ಗುಲ್ಬರ್ಗದ ಕೂಡ ಸ್ಟ್ರೈಕ್ ಇತ್ತು. ಸ್ಟ್ರೈಕ್ ಮುಗಿಸ್ಕೊಂಡಿ ಜಯಶ್ರೀ ಅವ್ರಿಗೆ ಮತ್ತೆ ಫೋನ್ ಹಚ್ಚಿದೆ, ಕಾರ್ಯಕ್ರಮ ಮುಗ್ದದೇನ್ರಿ ಅಂತ. ಇಲ್ರಿ ಮೇಡಮ್, ಅದಂದ್ರೆ ನಾವ್ ಎಲ್ಲರೂ ಸ್ಟ್ರೈಕ್ ನಾಗ ಇದ್ದಾರು, ಅಷ್ಟು ಮಂದಿ
ಇವತ್ತ ಈ ದೇವಿ ಆಶೀರ್ವಾದ ತಮ್ಮೆಲ್ಲರ ಆಶೀರ್ವಾದ ತಗೋಗ್ ಬಂದ್ವಿ. ತಾಯಂದ್ರೆ ಈ ಸಂದರ್ಭದಲ್ಲಿ ಒಂದ್ ಮಾತು ಹೇಳ್ತೀನಿ, ಏನಂತಂದ್ರೆ ಜಗನ್ಮಾತೆ ಜಗಜನನಿ ನಮ್ಗೆ ಭೂಮಿ ಮೇಲೆ ಹುಟ್ಟಿಸ್ತಾಳ, ಹೌದಲ್ರಿ? ಹುಟ್ಟಿಸಿದಾಳ. ನಮ್ಮ ಕಾಯಕ ಹ್ಯಾಂಗಿರ್ಬೇಕು? ಬಸವಣ್ಣವ್ರ ಏನ್ ಹೇಳಾರ? ಕಾಯಕ ಗ್ರಾಮದಲ್ಲಿ ಇಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಷಾಢ ಮಾಸದ ಕುಂಭ ಕಳಶವನ್ನು ಮಾಡಬೇಕಂತೇಳಿ ಎಲ್ಲ ಭಕ್ತರ ಆಶೆಯೊಂದಿಗೆ ತನು ಮನ ಧನದೊಂದಿಗೆ ಎಲ್ಲ ಹೆಣ್ಣು ಮಕ್ಕಳು ಸೀರೆಯನ್ನು ಉಟ್ಕೊಂಡು ಹೂವನ್ನು ಮುಟ್ಕೊಂಡು ಮತ್ತು ಹಾಗೆ ಕುಂಭ ಕಳಶವನ್ನು ಕೂಡ ರೆಡಿ ಮಾಡಿಕೊಂಡು ಊರಿನ ಪ್ರಮುಖ ಬೀದಿಗಳಲ್ಲಿ ಹೋಗಬೇಕು ಮತ್ತು ದೇವರಿಗೆ ಮಳೆಗಾಗಿ ಪ್ರಾರ್ಥನೆ ಮಾಡಬೇಕು ಎನ್ನುವಂಥ ಮಹದಾಶಯದೊಂದಿಗೆ ನರುಣ ಗ್ರಾಮದ ಎಲ್ಲ ಸದ್ಭಕ್ತರು ಒಂದು ಒಳ್ಳೆಯ ಒಂದು ಕಾರ್ಯ ಮಾಡ್ತಿದ್ದಾರೆ. ಹಾಗೆ ಈ ಕಾರ್ಯದಲ್ಲಿ ಎಲ್ಲ ಭಕ್ತರು ತನು ಮನ ಧನದಿಂದ ಭಾಗವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಊರಿನ ಪ್ರಮುಖ ಬೀದಿಗಳಲ್ಲಿ ಕುಂಭ ಕಳಸದ ಮೆರವಣಿಗೆ, ಇತರ ಡೋಳು ಕುಣಿತ ಮತ್ತು ಪರಡಿ ಕುಣಿತ, ಈ ಥರ ಎಲ್ಲ ಕಾರ್ಯಕ್ರಮಗಳನ್ನು ದೇವರ ಭಕ್ತಿಯನ್ನು ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ವರುಣದೇವನ ಕೃಪೆಯನ್ನು ಆಗಲಿ ಮತ್ತು ಈ ದೇವಿ ಭವಾನಿಯ ಒಂದು ಸಾಕ್ಷಾತ್ಕಾರವು ನಮ್ಮ ಎಲ್ಲರ ಭಕ್ತರ ಮೇಲೆ ಆಗಲಿ ಎನ್ನುವಂಥ ಉದ್ದೇಶದಿಂದ ಈ ಕುಂಭಮೇಳವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಎಲ್ಲ ಊರಿನ ಸದ್ಭಕ್ತರು, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಒಟ್ಟಿಗೆ ಐಕ್ಯತೆಯ ಭಾವದಿಂದ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಲು ಸಿದ್ಧರಿದ್ದಾರೆ.
ನರೋಣ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ದೇವಿ ಕಮಿಟಿ ವತಿಯಿಂದ ಹಾಗೂ ನರೋಣ ಸಕಲ ಗ್ರಾಮಸ್ಥರ ವತಿಯಿಂದ ಇವತ್ತು ನರೋಣ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಎಲ್ಲ ಮುತ್ತೈದೆ ತಾಯಂದಿರ ಒಂದು ಕುಂಭ ಕಳಸವನ್ನು ಮೆರವಣಿಗೆ ಮುಖಾಂತರವಾಗಿ ದೇವಿ ಗುಡಿಯಿಂದ ನರೋಣ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಇವತ್ತಿನ ದಿವಸ ಮೆರವಣಿಗೆ ಮುಖಾಂತರವಾಗಿ ಎಲ್ಲ ಪೇಂಡು ಬಾಜಿ ವೈಡೂರ್ಯಗಳಿಂದ ಇವತ್ತಿನ ದಿವಸ ನಾವು ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಮಳೆಗಾಗಿ ಅಲ್ಲ, ನಮ್ಮ ನರೋಣ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಆ ಖೇಮಲಿಂಗೇಶ್ವರನ ಆಶೀರ್ವಾದ, ಶ್ರೀ ದೇವಿಯ ಆಶೀರ್ವಾದ, ಶ್ರೀ ಗುರುಮಹಾತ್ಮ ಸ್ವಾಮಿಗಳ ಆಶೀರ್ವಾದದಿಂದ ನಮ್ಮ ನರೋಣ ಗ್ರಾಮಕ್ಕೆ ಸಕಲ ಸದ್ಭಕ್ತಿಯನ್ನು ಹೊಂದಿ ನಮ್ಮ ನರೋಣ ಗ್ರಾಮ ಮಳೆ ಧಾರೆ ಎರಿಲಿ ಅನ್ನೋಂಥ ಮಾತನ್ನು ಶ್ರೀದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.